IPS ಅಧಿಕಾರಿ ಸಿನಿಮಾಗೆ ಎಂಟ್ರಿ. ನಟನೆಗೂ ಸೈ ಎಂದ ಖಡಕ್ ಸುಂದರಿ. ಆಕೆ ಖಡಕ್ ಅಧಿಕಾರಿ. ನೋಡೋದಕ್ಕೂ ಧರೆಗಿಳಿದು ಬಂದ ಸುಂದರಿ. ಚಲುವು ಮತ್ತು ಪ್ರತಿಭೆ ಎರಡೂ ಈಕೆಗೆ ವರದಾನವಾಗಿದೆ. ಪೊಲೀಸ್ ಆಫೀಸರ್ ಒಬ್ರು ಈಗ ಸಿನಿಮಾಕ್ಕೂ ಎಂಟ್ರಿ ಕೊಟ್ಟಿದ್ದಾರೆ. ಇವರ ಹೆಸರು ಸಿಮಲಾ ಪ್ರಸಾದ್. ಮಧ್ಯಪ್ರದೇಶ ಮೂಲದ ಇವರು 2011ರ ಬ್ಯಾಚ್ನ IPS ಅಧಿಕಾರಿಯಾಗಿರುವ ಇವರಲ್ಲಿ ಓರ್ವ ಕಲಾವಿದೆ ಇದ್ದಾರೆ. ಪೊಲೀಸ್ ಡ್ಯೂಟಿ ಜೊತೆಗೆ ನಟನಿಗೂ ಸೈ ಎಂದಿದ್ದಾರೆ ಈ ಬ್ಯೂಟಿ. ಸಾವಿರದ 1980ರಲ್ಲಿ ಜನಿಸಿದ ಇವರಿಗೆ ಈಗ 45 ವರ್ಷ. ಆದರೂ ಯುವತಿಯರನ್ನ ನಾಚಿಸುವಂತ ಅಂದವನ್ನ ಕಾಪಾಡಿಕೊಂಡಿದ್ದಾರೆ. ಅಲಿಫಾ ಮತ್ತು ನಕ್ಕಾಸ್ ಎಂಬ ಚಿತ್ರದಲ್ಲೂ ನಟಿಸಿ ಖ್ಯಾತಿಯಾಗಿದ್ದಾರೆ. ಇದೀಗ ನರ್ಮದಾ ಸ್ಟೋರಿಯಲ್ಲಿ ನಟಿಸಿದ್ದಾರೆ. ಇವರ ತಂದೆ ಡಾಕ್ಟರ್ ಭಗೀರಥ್ ಪ್ರಸಾದ್ ಕೂಡ ಮಾಜಿ IAS ಅಧಿಕಾರಿ ಹಾಗೂ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ತಾಯಿ ಮೆಹರುನ್ನೀಸಾ ಪರ್ವೇಜ್ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಅವರ ಗುಣಗಳೇ ಮಗಳಿಗೂ ಬಂದಿದೆ. ಪ್ರಸ್ತುತ IPS ಆಗಿ ಖಡಕ್ ಅಧಿಕಾರಿಯಾಗಿರುವ ಇವರ ಜೀವನವೇ ಬಹಳಷ್ಟು ವರ್ಣರಂಜಿತ. ನಟನೆಯ ಜೊತೆಗೆ ಡ್ಯಾನ್ಸ್ನಲ್ಲೂ ಈಕೆ ಪ್ರವೀಣೆ. ಇಂತಹ ಅಧಿಕಾರಿಗೆ ನಿಮ್ಮದೊಂದು ಮೆಚ್ಚುಗೆ ಇರಲಿ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, BP, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.